ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ, ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಬಟ್ಟೆ ನೆನೆಸಿದ್ದೆ, ನೆನೆ ಆಗಿರಲಿಲ್ಲ ಅಂತ ಹೇಳಿಬಿಟ್ಟು. ಸೊ ಅದು ಕೂಡ ವಾಶ್ ಆಗಿದೆ. ಈಗ ಅದನ್ನು ಒಣಗಾಕೋದಕ್ಕೆ ಅಂತ ತೆಗೆದುಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ನಮ್ಮ ದಿನ ಹೇಗಿರುತ್ತೆ ಅಂತ ನೋಡೋಣ. ಬಟ್ಟೆ ಒಗೆದ್ಮೇಲೆ ನಾವು ಮಷೀನಲ್ಲಿ ಡಸ್ಟ್ ಕಲೆಕ್ಟರ್ ಇರುತ್ತೆ, ಅದನ್ನು ಕ್ಲೀನ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಆ ಡಸ್ಟ್ ಎಲ್ಲ ನಮ್ಮ ಬಟ್ಟೆಗೇ ಅಂಟ್ಕೊಂಡಿರತ್ತೆ. ಇವತ್ತು ವೆದರ್ ತುಂಬಾ ಚೆನ್ನಾಗಿದೆ. ಈ ಟೈಮಲ್ಲಿ ಕೂತ್ಕೊಂಡು ನಾವು ಬಿಸಿಲು ತೊಗೋಬೇಕು. ಆದರೆ ಮನೆ ಕೆಲಸಗಳೇ ಈ ಟೈಮಲ್ಲಿ ಮಾಡಲಿಲ್ಲ ಅಂದರೆ ಆಮೇಲೆ ಮಾಡೋದಕ್ಕೆ ಏನೋ ಒಂಥರ ಲೇಸಿನೆಸ್ ಇಂಡ್ಯೂಸ್ ಆಗುತ್ತೆ. ಸೊ ಆದಷ್ಟು ಬೆಳಿಗ್ಗೆ ಎದ್ದ ತಕ್ಷಣವೇ ನಾನು ಕೆಲಸಗಳು ಶುರು ಮಾಡ್ಕೊಳ್ತೀನಿ. ಆಮೇಲೆ ಬೇಕಿದ್ದರೆ ರೆಸ್ಟ್ ಮಾಡ್ಬೋದಲ್ವಾ, ಬೇಗ ಬೇಗ ಆದರೂ ಕೆಲಸ ಮುಗಿಯುತ್ತೆ ಅಂಥೇಳಿ. ಬಟ್ ಆ ಥರ ಯೋಚನೆ ಮಾಡಿದರೆ ನಮಗೆ ಈ ಥರ ನಮ್ಮ ಹೆಲ್ತ್ಗೆ ಏನು ಬೇಕೋ, ವಿಚ್ ಇಸ್ ಇಂಪಾರ್ಟೆಂಟ್. ನಾವು ಹಾಲು ಕುಡಿತೀವಿ ಕ್ಯಾಲ್ಶಿಯಮ್ಗೋಸ್ಕರ, ಬಟ್ ವಿಟಮಿನ್ ಡಿನೇ ಸಿಗಲಿಲ್ಲ ಅಂದರೆ ಕ್ಯಾಲ್ಶಿಯಂ ಅಬ್ಸಾರ್ಬ್ ಆಗೋದಿಲ್ಲ ನಮ್ಮ ಬೋನ್ಸಲ್ಲಿ. ಸೊ ಆದಷ್ಟು ನಾವು ಬಿಸಿಲನ್ನು ಸ್ವಲ್ಪ ತಗೊಳ್ಬೇಕು. ಅಟ್ಲೀಸ್ಟ್ ಒಂದು 20 ಮಿನಿಟ್ಸು. ಸಾನುಗೂ ಕೂಡ ಕೂರಿಸ್ತೀನಿ. ಇನ್ನೇನು ಸ್ವಲ್ಪ ದಿನ ಸಾನು ಸ್ಕೂಲ್ ಕೂಡ ಶುರು ಆಗುತ್ತೆ. ಆವಾಗ ಅವಳಿಗೆ ಸ್ವಲ್ಪ ಅದು ಕೂಡ ಕಷ್ಟ ಆಗುತ್ತೆ. ಬಟ್ ಸ್ಕೂಲಲ್ಲಿ ಏನಾದರೂ PT ಪೀರಿಯಡ್ ಇದ್ದಾಗ ಮೇ ಬಿ ಅವ್ರಿಗೆ ಆ ಚಾನ್ಸಸ್ ಸಿಗ್ಬೋದು. ಸೊ ಮೊದಲು ಹೇಳಿದ್ನಲ್ಲ, ಈಗ ಎಲ್ಲ ಕೆಲಸನೂ ಮುಗ್ದಿದೆ. ಈಗ ಜಸ್ಟ್ ಬಟ್ಟೆ ಒಣಗಾಕ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ. ಸೊ ಸರೌಂಡಿಂಗಲ್ಲಿ ಅಥವಾ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಅದು ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಆಗಿರುವಂಥ ಸೌಂಡ್ಸ್ ಅಲ್ಲ. ನಾನಿಲ್ಲಿ ಬಟ್ಟೆ ಒಣಗಾಕ್ತಿದ್ದೀನಲ್ವ, ಅವಾಗ ಕೇಳಿಸ್ತಾ ಇರೋ ಸೌಂಡ್ ಅದು. ಒಂದು ಕಡೆ ನಾಯಿ ಅಳ್ತಾ ಇದೆ. ಆ್ಯಕ್ಚುಲಿ ಆ ನಾಯಿ ಯಾವಾಗಲೂ ಹಾಗೆ ಸೌಂಡ್ ಮಾಡೋದು, ನಾನು ಈ ಮುಂಚೆ ಕೂಡ ಹೇಳಿದ್ದೀನಿ ನೋಡಿ. ಆ್ಯಂಡ್ ಅದು ಬಿಟ್ಟರೆ ಜೋಳದ ರೊಟ್ಟಿ ತಟ್ಟುತ್ತಾರೆ ಮನೆ ಒಳಗಡೆ ಅಲ್ಲ, ಹೊರಗಡೆ ಒಲೆ ಹಾಕ್ಕೊಂಡು. ದಿನ ಬೆಳಿಗ್ಗೆ ಮತ್ತು ರಾತ್ರಿ ತಟ್ಟುತ್ತಾರೆ. ಅದು ನೋಡಿ ನೋಡಿ ನನಗೂ ಕೂಡ ಜೋಳದ ರೊಟ್ಟಿ ಒಂದು ಸಾರಿ ಟ್ರೈ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಹಲೋ ಸ್ನೇಹಿತರೆ, ಬೆಳಿಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ. ಆಮೇಲೆ ಸ್ನಾನ ಮಾಡಿ ಬಂದು ಪೂಜೆ ಮಾಡಿ ಈಗ ತಿಂಡಿನೂ ಮಾಡಿದೆ. ಇವತ್ತು ಬೇಗನೆ ಎಚ್ಚರ ಆಗ್ಬಿಟ್ಟಿತ್ತು. ಸೊ ಏನು ಮಲ್ಕೊಂಡೇನು ಮಾಡೋದು, ಅಟ್ಲೀಸ್ಟ್ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ. ಮಧ್ಯಾಹ್ನ ನಿದ್ದೆ ಬಂದೇ ಬರುತ್ತೆ, ಆವಾಗ ಬೇಕಿದ್ರೆ ಮಲ್ಗೋಣ, ನೆಮ್ಮದಿಯಾಗಿ ಮಲಗ್ಬೋದು. ಇಲ್ಲಿ ಕೆಲಸಗಳಿದೆ, ಮಲಗಬೇಕು, ಯಾವ್ದು ಚೂಸ್ ಮಾಡಲಿ ಅಂತ ಕನ್ಫ್ಯೂಷನ್ ಬೇಡ ಅಂದ್ಬಿಟ್ಟು ಬೇಗ ಎದ್ಬಿಟ್ಟು ಕೆಲಸ ಮುಗಿಸ್ಕೊಂಡೆ. ಸೊ ತಿಂಡಿ ಇವತ್ತು ಒಗ್ಗರಣೆ ಅನ್ನ ಮಾಡಿದ್ದೆ. ಸೊ ನಾನು ಮೊದಲು ಶೇರ್ ಮಾಡಿದ್ದೀನಿ, ನಿಮ್ಮಲ್ಲಿ ಯಾರಾದರೂ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಈಗ ಸ್ವಲ್ಪ ಒಂದು ನಿಮಿಷ ತೊಗೊಂಡ್ಬರ್ತೀನಿ. ನಿನ್ನೆ ಸ್ವಲ್ಪ ಸಾಮಾನು ತರಕ್ಕೆ ಹೋಗಿದ್ದೆ, ಅದು ನಾನು ಎತ್ತಿಟ್ಟಿಲ್ಲ, ಇವಾಗ ಎತ್ತಿಡೋಣ ಅಂತ ಜೊತೆ ಮಾತಾಡ್ತಾ. ಸೊ ಇದು ಬಂದು ಪೊಟ್ಯಾಟೊ, ಊರದ ದಾಲ್. ಆ್ಯಂಡ್ ಪ್ಯಾಕಿಂಗ್ ವಿಡಿಯೋ ಏನೋ ನೋಡಿದ್ರಿ, ಆದರೆ ನಾವು ಇನ್ನೂ ಹೋಗೇ ಇಲ್ಲ, ಇಲ್ಲೇ ಇದ್ದೀವಿ. ನಿಮ್ಗೆ ಯಾರಿಗಾದ್ರೂ ಡೌಟ್ ಬಂದಿಲ್ವಾ? ಯಾರೂ ಕೇಳಲಿಲ್ಲ ಆ್ಯಕ್ಚುಲಿ. ಹಾಗೆ ನೋಡಬೇಕಂದ್ರೆ ಪ್ಯಾಕಿಂಗ್ ಮಾಡಿ ಕೊಟ್ಟಿರೋದು ನಾನು, ಅದು ಆಲ್ರೆಡಿ ನಮ್ಮ ಊರು ತಲುಪಿ ಆಯಿತು. ಸೊ ನಾವು ಇನ್ನು ಹೋಗೋದ್ರಲ್ಲಿ ಇದ್ದೀವಿ. ಆಯಿತು, ಖಾಲಿ ಆಯಿತು. ವಾಂಗಿಬಾತ್ ಮಾಡಿ ತುಂಬ ದಿನ ಆಯಿತು, ಅದಕ್ಕೆ ಕ್ಯಾಪ್ಸಿಕಮ್ ತಂದಿದ್ದೀನಿ, ಪೊಟ್ಯಾಟೊ ಪರೋಟ ಮಾಡೋದಕ್ಕೆ ತಂದಿದ್ದೀನಿ, ಇದು ಟೊಮ್ಯಾಟೊ, ಇದು ಗ್ರೀನ್ ಚಿಲ್ಲಿ, ಆ್ಯಂಡ್ ಇದು ಬೀಟ್ರೂಟ್. ಸೊ ಇವತ್ತು ಸಂಜೆಗೆ ಬೀಟ್ರೂಟ್ ಮಾಡೋಣ ಅಂತ ಇದ್ದೀನಿ, ಬೀಟ್ರೂಟ್ ಆ್ಯಂಡ್ ಚಪಾತಿ. ಇದನ್ನೆಲ್ಲ ನಾನೀಗ ತೆಗೆದುಬಿಟ್ಟು ಕವರ್ಸಲ್ಲಿ ಹಾಕಿರ್ತೀನಿ. ಹೀಗೆ ಇಟ್ಟರೆ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ಫ್ರಿಜ್ಜಲ್ಲಿ ಡ್ರೈ ಆದಂಗೆ ಆಗುತ್ತೆ, ಒಣಗೋದಂಗೆ ಆಗುತ್ತೆ. ಸೊ ಇದನ್ನೆಲ್ಲ ತೆಗೆದುಬಿಟ್ಟು ಹಾಕಿರ್ತೀನಿ. ಬೀಟ್ರೂಟು ಆಚೆನೇ ಇಟ್ಕೊಳ್ತೀನಿ, ಪೊಟ್ಯಾಟೊ ಕೂಡ ಆಚೆನೇ ಇಡ್ತೀನಿ, ಟೊಮ್ಯಾಟೊನೂ ಆಚೆನೇ ಇಡ್ತೀನಿ, ಕ್ಯಾಪ್ಸಿಕಮ್ ಮಾತ್ರ ಈಗ ಹೊರಗಡೆ ಇಟ್ಕೊಳ್ತೀನಿ. ಮತ್ತು ಸ್ನೇಹಿತರೆ, ನಾನು ನನ್ನ ಜ್ಯುವೆಲ್ರಿ ವ್ಲಾಗನ್ನು ಶೇರ್ ಮಾಡಿದ್ದೆ, ಹಾಗೆ ಜ್ಯುವೆಲ್ರಿ ಶಾಪ್ನ ಟೂರ್ ಮಾಡಿದ್ದೆ. ಸೊ ಅದರಲ್ಲಿ ಏನೆಲ್ಲ ಕಮೆಂಟ್ಸ್ ಬಂದಿತ್ತು ಅದಕ್ಕೆ ನಾನು ಇವತ್ತು ಆನ್ಸರ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಓಲೆ ಕೂಡ ತೋರಿಸಿಲ್ಲ ಅಲ್ವಾ, ಅದರ ಡೀಟೇಲ್ಸ್ ಕೂಡ ಹಂಚ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಈಗ ರೂಮಿಗೆ ಬಂದಿದ್ದೀನಿ. ವೆರಿ ಫಸ್ಟ್ ನೀವು ಕೇಳಿದ್ದು ಡ್ರೆಸ್ ಬಗ್ಗೆ. ಆ ಡ್ರೆಸ್ ಎಲ್ಲಿ ತೊಗೊಂಡಿದ್ದು, ಲಿಂಕ್ ಇದ್ದರೆ ಕೊಡಿ ಅಂತ ಹೇಳಿಬಿಟ್ಟು ಡ್ರೆಸ್ಸು ಇಲ್ಲೇ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದು ನಾನು ತೊಗೊಂಡು ತುಂಬ ದಿನಗಳಾಯಿತು, ಬಟ್ ಹಾಕೇ ಇರಲಿಲ್ಲ. ಇದು ನಾನು ತೊಗೊಂಡಿರೋದು ಮೀಶೋ ಅಲ್ಲಿ. ಇದು ನಾನು ಯಾವಾಗ ತೊಗೊಂಡಾಗ್ಲೇ ಆಲ್ಟರ್ ಮಾಡಿ ಇಟ್ಟಿದ್ದೀನಿ, ಆದರೆ ಯಾಕೋ ಸ್ವಲ್ಪ ಫಿಟ್ಟಿಂಗು ಪ್ರಾಪರಾಗಿ ಇರಲಿಲ್ಲ. ಅದಕ್ಕೆ ಅದನ್ನು ಸರಿ ಮಾಡೋಣ, ಬಿಚ್ಚಿಬಿಟ್ಟು ಸ್ವಲ್ಪ
ಟಕ್ ಹಿಡಿಯೋಣ ಅಂದ್ಬಿಟ್ಟು ಹಾಗೆ ಹೊರಗಡೆ ಇಟ್ಟಿದ್ದೀನಿ. ಸೊ ಇದು ಮೆಜೆಂಟಾ ಪಿಂಕ್ ಅಂತಾರಲ್ವ ಆ ಕಲರು. ಆ್ಯಂಡ್ ಮಟೀರಿಯಲ್ ಬಂದು ಸಿಲ್ಕ್ ಬ್ಲೆಂಡ್ ಕಾಟನು. ಮುಂದೆ ಮಾತ್ರ ಎಂಬ್ರಾಯ್ಡ್ರಿ ಇದೆ, ಥ್ರೆಡ್ ಎಂಬ್ರಾಯ್ಡ್ರಿ ಚೆನ್ನಾಗಿದೆ. ಪಿಂಕ್ ಆ್ಯಂಡ್ ಗೋಲ್ಡ್ ಕಲರಲ್ಲಿ ಇದೆ. ಇದು 3/4 ಸ್ಲೀವ್ಸ್. ಇದೇ ಕಲರಲ್ಲಿ ನಮಗೆ ಪ್ಯಾಂಟ್ ಕೂಡ ಬರುತ್ತೆ. ಸೇಮ್ ಮಟೀರಿಯಲ್, ಸೇಮ್ ಕಲರ್ ಪ್ಯಾಂಟ್. ಇದು ನಾನು ಲಾರ್ಜ್ ಸೈಜಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟು ಜುಮ್ಕಿ. ಈ ಜುಮ್ಕಿಗೆ ವಿತ್ ಮಾಟಿ ಇದೆ. ಇದು ನನಗೆ ತುಂಬ ಇಷ್ಟ ಆಗಿತ್ತು. ಇದು ಕೂಡ ನಾನು ಲಾಂಗ್ ಬ್ಯಾಗ್ ತೊಗೊಂಡಿದ್ದು. ನಾನು ತೊಗೊಂಡಾಗಿದ್ದು 200 ರುಪೀಸ್. ಈಗ ಅದು ಅಂದರೆ ಸೇಮ್ ಡಿಸೈನ್ ನಿಮಗೆ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಬಟ್ ನಾನು ತೊಗೊಂಡಿದ್ದು ಲಾಂಗ್ ಬ್ಯಾಗು. ಆನ್ಲೈನಲ್ಲಿ ಕೂಡ ಅಲ್ಲ, ಹೀಗೆ ಅಂಗಡಿಯಲ್ಲಿ ಮೈಸೂರಲ್ಲಿ ತೊಗೊಂಡಿದ್ದು. ನಾನು ಮೈಸೂರು ಅಂಗಡಿಯಲ್ಲಿ ತೊಗೊಂಡಿದ್ದು. ಈ ಇಮಿಟೇಷನ್ ಜ್ಯುವೆಲ್ರಿ ಅಂಗಡಿಗಳು ಇರುತ್ತಲ್ವ, ಅಲ್ಲಿ ಲಾಂಗ್ ಬ್ಯಾಗು. ನೀವು ಅಲ್ಲಿ ಹೋಗ್ಬಿಟ್ಟು ನೋಡ್ತೀವಿ ಅಂದರೂ ಕೂಡ ಇವಾಗ ಸಿಗೋದಿಲ್ಲ. ನೆಕ್ಸ್ಟ್ ಈ ಡ್ರೆಸ್ಗೆ ಸ್ನೇಹಿತರೆ ದುಪ್ಪಟ್ಟ ಇಲ್ಲ. ನನ್ನ ಹತ್ರ ಒಂದು ಬೇರೆ ಡ್ರೆಸ್ ಇದೆ, ಅದರದ್ದು ದುಪ್ಪಟ್ಟ ನಾನು ಇದಕ್ಕೆ ಮ್ಯಾಚ್ ಮಾಡಿದ್ದು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೆಕ್ಸ್ಟ್ ಏನು ಕೇಳಿದ್ರಿ, ಲಿಪ್ ಶೇಡು ನಾನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ಅದು ಮಾಡಿ ತೋರಿಸ್ಬೇಕು, ಸುಮ್ಮನೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಕಲರ್ಸ್ ಅದು ಇದು ಎಲ್ಲ ಕೂಡ ನನಗೆ ಡೀಟೇಲಾಗಿ ಹೇಳ್ತೀನಿ. ಮೇಕಪ್ ಬಗ್ಗೆ ಹೇಳಿದ್ರಿ, ಅಕ್ಕ ಮೇಕಪ್ ನೀವು ಹೇಗೆ ಮಾಡ್ಕೊಂಡಿದ್ರು ಅದನ್ನು ಮಾಡಿ ತೋರಿಸಿ ಅಂತ. ಸೊ ಮದುವೆ ಇದೆ, ಪ್ಯಾಕಿಂಗ್ ಮಾಡಿದ್ದೆ, ಮದುವೆಗೆ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ನಾನು ಹೇಗೆ ಮೇಕಪ್ ಮಾಡ್ಕೊಂಡಿದ್ದೆ ಅಂದರೆ ಆ ವ್ಲಾಗಲ್ಲಿ, ಜ್ಯುವೆಲ್ರಿ ವ್ಲಾಗಲ್ಲಿ ಹೇಗೆ ಮಾಡ್ಕೊಂಡಿದ್ನೋ ಸೇಮ್ ವೇಯಲ್ಲಿ ಮಾಡಿ ನಿಮಗೆ ಅವತ್ತು ಕೂಡ ತೋರಿಸ್ತೀನಿ. ಸೊ ನೆಕ್ಸ್ಟ್ ಏನು ಕೇಳಿದ್ರಿ, ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಇದ್ರಿ. ಆ್ಯಂಡ್ ಇನ್ನು ಹೇಳಿದ್ದು ಲೈಟ್ ವೇಟ್ ಜ್ಯುವೆಲ್ರಿನ ಜಾಸ್ತಿ ತೋರಿಸಿ, ಯಾಕಂದರೆ ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಲ್ವಾ, ಆದಷ್ಟು ಲೈಟ್ ವೇಟ್ ತೊಗೊಂಡ್ಬಿಟ್ಟು. ಸೊ ಇಟ್ಸ್ ಅ ಗುಡ್ ಐಡಿಯಾ. ನೆಕ್ಸ್ಟ್ ನಾನು ಯಾವತ್ತಾದರೂ ಹೋದಾಗ ಫಾರ್ ಶೋರ್ ಟ್ರೈ ಮಾಡ್ತೀನಿ. ಸೊ ಇನ್ನೂ ಒಂದು ಕಮೆಂಟ್ ಬಂದಿದ್ದೇನು ಅಂದರೆ, ಚೆನ್ನಾಗಿ ದುಡ್ಡು ಇದೆ ಇವಳ ಹಸ್ಬೆಂಡ್ ಹತ್ರ, ಗೋಲ್ಡ್ ಕೊಡಿಸ್ತಾನೇ ಇರ್ತಾನೆ. ಇವ್ರ ಹೆಸರು ಬಂದು ಕೃಪಾ ಪ್ರಭು. ನಾನು ಇಷ್ಟು ದಿನ ಯಾವುದೇ ಕಮೆಂಟ್ ಓದಿದ್ರು ಅವ್ರ ಹೆಸರುಗಳು ಓದ್ತಾ ಇರಲಿಲ್ಲ. ಬಟ್ ಈಗ ಈ ಥರ ಇವರು ಎಲ್ಲಾದರೂ ಕಮೆಂಟ್ ಮಾಡಿದ್ರೆ ನೀವೇ ನೋಡಿ ಅವರು ಯಾವ ಲ್ಯಾಂಗ್ವೇಜಲ್ಲಿ ಬರೆದಿರ್ತಾರೆ ಅಂದ್ಬಿಟ್ಟು. ಒಬ್ಬರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಅವ್ರಿಗೆ ಯಾರಿಗೂ ಹೇಳ್ಕೊಟ್ಟಿಲ್ಲ ಅನಿಸುತ್ತೆ. ನಾನು ನಿಮ್ಮನ್ನು ನೋಡೇ ಇಲ್ಲ, ನಾನು ನಿಮ್ಮನ್ನು ಮಾತಾಡ್ಸೇ ಇಲ್ಲ. ಈ ಥರ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಎಲ್ಲ ಮಾತಾಡೋದು. ನೀವೇ ಹೇಳಿ ಸ್ನೇಹಿತರೆ, ಅವ್ರು ಬರ್ದಿರೋ ವೇ ಕರೆಕ್ಟಾ? ಆ್ಯಂಡ್ ಸೆಕೆಂಡ್ ಒನ್ ಇಸ್, ಚೆನ್ನಾಗಿ ದುಡ್ಡು ಇದೆ ಇವಳ ಹಸ್ಬೆಂಡ್ ಹತ್ರ. ಈ ಒಂದು ಓಲೆ ಕೊಡ್ಸೋದಕ್ಕೆ ಚೆನ್ನಾಗೇ ದುಡ್ಡಿರಬೇಕು ಅಂತೇನಿಲ್ಲ. ವರ್ಷಕ್ಕೆ ಒಂದು ಅದೇನೋ ಡಿಸೈನ್ ಚೆನ್ನಾಗಿದೆ ಅನ್ನಿಸ್ತು. ಆ್ಯಂಡ್ ಆ್ಯನಿವರ್ಸರಿ ದಿನ ನಾವು ಎಲ್ಲೂ ಹೊರಗಡೆ ಕೂಡ ಹೋಗಿರಲಿಲ್ಲ. ಅಟ್ಲೀಸ್ಟ್ ಒಂದು ಮೆಮರಿಗಿರಲಿ ಅಂತ ಹೇಳಿಬಿಟ್ಟು ಕೊಡಿಸಿದ್ದಾರೆ. ಸೊ ದಿಸ್ ಈಸ್ ದ ಫಸ್ಟ್ ಗೋಲ್ಡ್ ಗಿಫ್ಟ್ ಇನ್ ದಿಸ್ ಇಯರ್ ನನಗೆ ಅದು ಸಿಕ್ಕಿರೋದು. ಆ್ಯಂಡ್ ಇದು ತುಂಬ ದೊಡ್ಡದು ಏನಿಲ್ಲ, ತುಂಬ ದುಡ್ಡಿದೆ, ದುಡ್ಡು ಇರೋರೇ ತೊಗೋಬೇಕು ಅನ್ನೋದಕ್ಕೆ. ಇಟ್ಸ್ ಅ ಸ್ಮಾಲ್ ಇಯರಿಂಗ್. ನನ್ನ ಪ್ರಕಾರ ನೀವೇ ಎಷ್ಟೋ ಕಮೆಂಟ್ ಮಾಡಿ ಹೇಳಿದ್ದೀರಾ, ಭೀಮ್ ನವವಾಸೆಯಲ್ಲಿ ಪಾದಪೂಜೆ ಮಾಡಿದಾಗ ಎಷ್ಟೆಲ್ಲ ಗಿಫ್ಟ್ ರಿಸೀವ್ ಆಗಿದೆ ಅಕ್ಕ, ನೀವು ತೊಗೊಳ್ಳಿ ಅಕ್ಕ ಅಣ್ಣನ ಹತ್ರ ಅಂತ. ಸೊ ಆ ಥರ ಇರಬೇಕಾದ್ರೆ ಇದೊಂದು ಪ್ರೀತಿಯಿಂದ ಕೊಟ್ಟಿರೋ ಒಂದು ಸಣ್ಣ ಗಿಫ್ಟ್ ಅಷ್ಟೇ. ದುಡ್ಡು ಇದ್ರೇ ಅಲ್ಲ, ಮನಸ್ಸು ಕೂಡ ಇರಬೇಕು, ಪ್ರೀತಿ ಕೂಡ ಇರಬೇಕು. ಅವಾಗ ಮಾತ್ರನೇ ಅದು ಗಿಫ್ಟ್ ಕೊಡೋದು ತೊಗೊಳೋದು ಎಲ್ಲ ಸಾಧ್ಯ ಆಗೋದು. ನೆಕ್ಸ್ಟ್ ಇದು ಆ್ಯನಿವರ್ಸರಿ ಗಿಫ್ಟ್ ಅಲ್ಲ, ಗೋಲ್ಡ್ ಶಾಪ್ ಅವರು ಕೊಟ್ಟಿರೋದು, ಸ್ಪಾನ್ಸರ್ ಅಲ್ವಾ. ಐ ಆಮ್ ರೈಟ್ ಅಂತ ಬರ್ದಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಇದು ಅವ್ರಿಗೆ ರಿಪ್ಲೈ ಕೂಡ ಮಾಡಿದೆ ನಾನು, ನೋಮ ಅವರು ಆ ಥರ ಎಲ್ಲ ಕೊಡೋದಿಲ್ಲ ಅಂದ್ಬಿಟ್ಟು. ಅದಕ್ಕೆ ಅವರು ಅಮೌಂಟ್ ಆದರೂ ಕೊಡ್ತಾರೆ ಅಲ್ವಾ. ಈಗ ನೀವೇನಾದರೂ ವರ್ಕಿಂಗ್ ವಿಮೆನ್ ಇದ್ದರೆ ಅಥವಾ ನಿಮ್ಮ ಹಸ್ಬೆಂಡ್ ಅಂತೂ ವರ್ಕ್ ಮಾಡ್ತಾನೆ ಇರ್ತಾರೆ, ಅವರು ಕೆಲಸ ಮಾಡಿದಾಗ ಆಬ್ವಿಯಸ್ಲಿ ಒಂದು ಪ್ರತಿಫಲನ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಇದು ನಾವು ಮಾಡ್ತಾ ಇರೋವಂಥ ಕೆಲಸ, ಟೈಮ್ ಪಾಸ್ಗಲ್ಲ, ನಾವು ಮಾಡ್ತಾ ಇರೋವಂಥ ಕೆಲಸ. ನಾವು ಅವರ ಪ್ಲೇಸ್ಗೆ ಹೋಗಬೇಕು, ಅಲ್ಲಿದೆಲ್ಲನೂ ಕವರ್ ಮಾಡಬೇಕು. ಎಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀವಿ ನಾವು, ನಿಯರ್ಲಿ 1 ಡೇ ನಾವು ಅದಕ್ಕೆ ಅಂತಲೇ ಡೆಡಿಕೇಟ್ ಮಾಡಿರ್ತೀವಿ. ಆ್ಯಂಡ್ ಎಡಿಟಿಂಗ್ ಈಸ್ ನಾಟ್ ಈಸಿ ಸ್ನೇಹಿತರೆ. ಮೇ ಬಿ ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಬಟ್ ವ್ಲಾಗ್ಸ್ ಮಾಡ್ತಾರೆ, ಎಡಿಟ್ ಮಾಡ್ತಾರಲ್ಲ, ಅವ್ರಿಗೆ ಗೊತ್ತು ಅದ್ರ ಕಷ್ಟ ಎಷ್ಟು ಅಂದ್ಬಿಟ್ಟು. ಆ್ಯಂಡ್ ಇನ್ನೊಬ್ರು ಬರೆಯೋದು, ಇದು ಫುಲ್ ಪ್ರಮೋಷ್ನಲ್ ವಿಡಿಯೋ, ನಾನೆಲ್ಲೂ ಹೇಳಲೇ ಇಲ್ಲ, ಇದು ನಾನೇ ಹೋಗಿರೋದು, ರಿಕ್ವೆಸ್ಟ್ ಮಾಡಿರೋದು, ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಅಂದ್ಬಿಟ್ಟು. ಆಬ್ವಿಯಸ್ಲಿ ನಾನು ಹೇಳಿದ್ದೀನಿ, ಇದು ನನಗೆ ಅಂತ ಸಿಕ್ಕಿರೋವಂಥ ಆಪರ್ಚುನಿಟಿ. ನನಗೆ ಅವ್ರು ಕರೆಸ್ಕೊಂಡಿದ್ದಾರೆ, ನಾನು
ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ನನಗಂತೂ ಜ್ಯುವೆಲ್ರಿ ಅಂಗಡಿದು ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಯಾಕೆ ಅಂದರೆ ಈಗ ನಾನು ಜಸ್ಟು ಏನೋ ಒಂದು ತೊಗೊಳೋದಕ್ಕೆ ಹೋಗಿರ್ತೀನಿ, ಒಂದು ಓಲೆನೇ ಅಂದ್ಕೊಳ್ಳಿ, ಒಂದು ಉಂಗುರನೇ ಅಂದ್ಕೊಳ್ಳಿ, ಆದ್ರೂ ಆ ಜ್ಯುವೆಲ್ರಿ ಅಂಗಡಿಯಲ್ಲಿ ಎಷ್ಟೆಲ್ಲ ಡಿಸೈನ್ಸ್ ಇದೆ, ಏನೆಲ್ಲ ಇದೆ ಅಂದ್ಬಿಟ್ಟು ಒಂದು ಸುತ್ತ ಹಾಕ್ಕೊಂಡು ಬಂದಿರ್ತೀನಿ. ನನಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಪ್ರತಿಯೊಂದನ್ನು ಹೋಗಿ ಕೇಳೋದಕ್ಕಾಗಲ್ಲ, ಇದಕ್ಕೆ ಎಷ್ಟಾಗುತ್ತೆ, ಇದೆಷ್ಟು ಗ್ರಾಮ್ ಇದೆ ಅಂತ ಎಲ್ಲನೂ ನಾವೇನು ಮಾಡ್ತೀವಿ, ಸುಮ್ಮನೆ ನೋಡ್ಕೊಂಡು ಬಂದುಬಿಡ್ತೀವಿ. ಆದರೆ ನಮ್ಮನ್ನು ಅವ್ರು ಕರೆದಾಗ, ಈ ಥರ ವಿಡಿಯೋ ಮಾಡಿ ಅಂದಾಗ ಅಲ್ಲಿನ ಇರೋ ಡಿಸೈನ್ಸ್ ಎಲ್ಲನೂ ನೋಡ್ತೀವಿ. ಅಲ್ಲಿನ ಅದ್ರ ಬಗ್ಗೆ ಡೀಟೇಲ್ಸ್ ಲೈಕ್ ಎಷ್ಟು ಗ್ರಾಮ್ ಇದೆ, ಅದಕ್ಕೆ ವರ್ಕ್ಗೆ ಏನು ಹೇಳ್ತಾರೆ, ಎಷ್ಟು ದುಡ್ಡಾಗುತ್ತೆ ಅಂತ ಎಲ್ಲ ಕೂಡ ಡೀಟೇಲಾಗಿ ನಾವು ಮನೇಲೇ ಕೂತ್ಕೊಂಡು ನೋಡ್ಬೋದಲ್ವಾ. ಸೊ ನಿಮಗೂ ಖುಷಿ ಆಗಿದೆ ಅಂತ ಅಂದ್ಕೊಳ್ತೀನಿ, ನಂತರ ಯೋಚನೆ ಮಾಡೋರು. ಸೊ ಇದು 2 ಕಮೆಂಟು ನನಗೆ ಸ್ವಲ್ಪ, ಅಂದರೆ ನಾನೇನು ಅದ್ರ ಬಗ್ಗೆ ಟೆನ್ಷನ್ ತೊಗೊಂಡಿಲ್ಲ. ಇಂಥ ಹಲವಾರು ಕಮೆಂಟ್ಗಳು ಬರ್ತಾನೆ ಇರುತ್ತೆ, ನಾನು ಅದನ್ನು ಬಿಟ್ಬಿಟ್ಟಿರ್ತೀನಿ. ನೆಕ್ಸ್ಟ್ ಟೈಮು ಇವ್ರು ಕಮೆಂಟ್ ಮಾಡಬೇಕು ಅಂದರೆ ಸ್ವಲ್ಪ ಹುಷಾರಾಗಿ ಮಾಡಿ, ಯಾಕಂದರೆ ನೆಕ್ಸ್ಟ್ ನಾನು ಕೋಪ ಬಂದರೆ ನಾನು ಅಲ್ಲೇ ರಿಪ್ಲೈ ಮಾಡಿಬಿಟ್ಟಿರ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಮನೆ ಹಾಲತ್ ಹೇಗೆ ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು ಎಲ್ಲ ಅಲ್ಲಲ್ಲೇ ಹಾಕಿದ್ದಾಳೆ. ಆಟಾಡ್ತಾ ಇದ್ಲು, ಅವ್ರ ಫ್ರೆಂಡ್ ಬಂದು ಅಂದ್ಬಿಟ್ಟು ಎದ್ದೊಟ್ಟೋದ್ಲು. ಇಲ್ಲಿ ಒಂದು ಟೆಂಟು, ಒಂದು ಚಾಪೆಗೆ ಜಸ್ಟ್ ಅಲ್ಲಿ ಮಡ್ಚೋದಕ್ಕೆ ಅಂದ್ಬಿಟ್ಟು ಎತ್ತುತ್ತಾ ಇದ್ವಿ. ಎತ್ತಬೇಕಾದ್ರೆ ಅವಳಿಗೆ ಈ ಐಡಿಯಾ ಬಂದುಬಿಡ್ತು. ಸೊ ಅದ್ರ ಮೇಲ್ಗಡೆ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಅದನ್ನು ಟೆಂಟ್ ಥರ ಮಾಡಿದ್ದಾಳೆ. ಒಳಗಡೆ ಕೂತ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ಥರ ಅರೇಂಜ್ಮೆಂಟು, ಕೆಳಗಡೆ ಒಂದು, ಅದಕ್ಕೆ ಹೊರ್ಕೊಂಡು ಕೂತ್ಕೊಳ್ಳೋದಕ್ಕೆ ಒಂದು. ಸೊ ಇದು ಒಂದು ಟೆಂಟು ಆಯಿತಾ. ಇದು ನೋಡಿ ಕಾಂಪೌಂಡು, ಇದು ಮನೆಗೆ ಕಟ್ಟಿರೋ ಕಾಂಪೌಂಡು. ಅದರೊಳಗಡೆ ಗಿಡ, ಹೂವಿನ ಗಿಡ, ಇದು ಅದರ ಗೇಟ್. ಪುಷ್ ಮಾಡಿ ಒಳಗಡೆ ಹೋಗೋದು. ನಮ್ಮ ಸಾನು ನೆನ್ನೆ ಇಲ್ಲೇ ಮಲಗಿದ್ಲು. ಒಳಗಡೆ ನೋಡಿ ಏನು ಡೆಕೋರೇಟ್ ಮಾಡಿದ್ದಾಳೆ, ಡಾಲ್ಸ್ ಇಟ್ಟಿದ್ದಾಳೆ, ಪಿಲ್ಲೋ ಇಟ್ಟಿದ್ದಾಳೆ, ಫ್ಲವರ್ ಇಟ್ಟಿದ್ದಾಳೆ, ಆ ಕಡೆಯಿಂದ ಕ್ಲೋಸ್ ಮಾಡಿದ್ದಾಳೆ. ಇಲ್ಲಿ ನೋಡಿ ಡ್ರೀಮ್ ಕ್ಯಾಚರ್ ಥರ ಮಾಡಿ ಹಾಕ್ಕೊಂಡಿದ್ದಾಳೆ. ಸೊ ದಿಸ್ ಈಸ್ ಹರ್ ಬಾರ್ಬಿ ಟೆಂಟ್. ಇದಕ್ಕೆ ಕಾಂಪೌಂಡು, ಅದರ ಅಕ್ಕ ಎಲ್ಲ ಏನು ಸಾಫ್ಟಾಗಿರಬೇಕು ಅಂತ ಮಾಡ್ಕೊಂಡಿದ್ದಾಳೆ. ಆ್ಯಂಡ್ ಇನ್ನೂ ಒಂದು ನಿಮಗೆ ತೋರಿಸಿಲ್ಲ ನೋಡಿ, ಸೀರಿಯಲ್ ಲೈಟು ಹಾಕ್ಕೊಂಡಿದ್ದಾಳೆ. ರಾತ್ರಿ ಹೊತ್ತು ಈ ಥರ ಲೈಟ್ ಹಾಕ್ಕೊಂಡು ಇಲ್ಲೇ ಕುತ್ಕೊಂಡು ಟಿ ವಿ ನೋಡೋದು. ಆ್ಯಂಡ್ ರಾತ್ರಿ ಮಲ್ಕೊಳ್ಬೇಕಾದ್ರೆ ಈ ಫೇರಿ ಲೈಟ್ ಇರಬೇಕು, ಫೇರಿ ಲೈಟ್ ಹಾಕ್ಕೊಂಡು ಮಲಗೋದು. ಮಜಾ ಮಾಡು ಮಗಳೇ, ಇನ್ನೇನು ಸ್ಕೂಲ್ ಶುರು ಆಗ್ತಾ ಇದೆ ಅಂತ ಬಿಟ್ಬಿಟ್ಟಿದ್ದೀನಿ. ಇದನ್ನು ಇವತ್ತು ಅಂತ ಹೇಳಿದ್ದೆ, ಆಟಾಡ್ತಾ ಇದ್ದಾಳೆ. ಸೊ ಎತ್ತಿಸ್ತೀನಿ ಇವತ್ತು ಬಂದಮೇಲೆ. ಸ್ನೇಹಿತರೆ ಗೆಸ್ ಮಾಡಿ ಅಂತ ಹೇಳಿದರು, ಯಾವ್ದು ತೊಗೊಂಡಿರ್ಬೋದು ಅಂದ್ಬಿಟ್ಟು. ನೀವು ಯಾರೂ ಹೇಳೇ ಇಲ್ಲ ನಾನು ಯಾವ್ದು ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಇದು ಬಂದು ಗೋಲ್ಡ್ ರೇಟ್ ಅವತ್ತು 5627 ಇತ್ತು, 22 ಕ್ಯಾರೆಟ್ ಗೋಲ್ಡು. ಇಯರಿಂಗು HB ಟಾಪ್ ಅಂತೆ. ಗ್ರಾಮ್ ಬಂದು 4.61 ಇದೆ. ಮೆಟಲ್ ವ್ಯಾಲ್ಯೂ ಅಂದರೆ ಗೋಲ್ಡ್ಗೆ 25,940 ರುಪೀಸ್ ಆಗಿದೆ. ಅದ್ರ ಮೇಲೆ ಇವರು ವೇಸ್ಟೇಜ್ ಅಂತ ಚಾರ್ಜ್ ಮಾಡೋದಿಲ್ಲ, ಮೇಕಿಂಗ್ ಚಾರ್ಜಸ್ ಅಂತ ಚಾರ್ಜ್ ಮಾಡ್ತಾರೆ. ಅದು 22% ಇತ್ತು. ಸೊ ಅವತ್ತೊಂದು ದಿನ ಡಿಸ್ಕೌಂಟ್ ಇತ್ತು ನೋಡಿ, ಲೈಕ್ 15% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜಸ್ ಇತ್ತು. ಸೊ ನನಗೆ ಅದು 15% ಹೋದ್ಮೇಲೆ ಅರೌಂಡ್ 18% ಏನೋ ಚಾರ್ಜ್ ಮಾಡಿದ್ರು. ಸೊ ನಾನು ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡಿ ಅಂತ ಕೇಳಿದಾಗ 0.5% ಕಡಿಮೆ ಮಾಡಿದ್ರು. 15% ಮಾಡೋ ಬದಲು 20% ಡಿಸ್ಕೌಂಟ್ ಕೊಟ್ಟರು. 22% ಮೇಕಿಂಗ್ ಚಾರ್ಜಸ್ ಮೇಲೆ 20%. ಸೊ ಅದು ಏನು ಆಯಿತು ಅಂದರೆ 4,700 ಆಯಿತು. ಸೊ ಟೋಟಲ್ ಬಂದು 30,548 ಅಂತ ಇದೆ. ಅದ್ರ ಮೇಲ್ಗಡೆ 3% GST, ದಟ್ ಈಸ್ ಅರೌಂಡ್ 920 ಏನೋ ಆಗಿದೆ, 920. ಸೊ ಟೋಟಲ್ ಆಫ್ಟರ್ ಟ್ಯಾಕ್ಸ್ ಬಂದು 31,465 ರುಪೀಸ್. ಸೊ ಇದನ್ನು ನಾವೇ ಪೇ ಮಾಡಿರೋದು. ಇದು ಪೇ ಮಾಡಿರೋವಂಥ ಕ್ರೆಡಿಟ್ ಕಾರ್ಡ್ ಬಿಲ್. ನೆಕ್ಸ್ಟು ನನ್ನ ಇಯರಿಂಗ್. ಎಷ್ಟು ಜನ ಇದೆ ಅಂದ್ಬಿಟ್ಟು ಗೆಸ್ ಮಾಡಿದ್ರಿ ಕರೆಕ್ಟಾಗಿ? ಇದು ಮೀನಾಕಾರಿ ಡಿಸೈನ್ ಅಂತೆ. ನೋಡಿ, ನನಗೆ ಇದ್ರ ಹೆಸರು ಕೂಡ ಗೊತ್ತಿರಲಿಲ್ಲ ಮುಂಚೆ. ಇದು ಎನಾಮಲ್ ಹಾಕಿರೋದು ಅಂತಲೇ ಹೇಳ್ತಾ ಇದ್ದೆ. ಬಟ್ ಅವ್ರು ಹೇಳಿದ ಮೇಲೆ ಗೊತ್ತಾಯಿತು ಇದು ಮೀನಾಕಾರಿ. ಇಲ್ಲಿ ಏನು ಡಿಸೈನ್ ಇದೆ ನೋಡಿ, ಇದು ಮೆಶ್ ಡಿಸೈನು ಅಂತ ನನಗೆ ಗೊತ್ತಾಯಿತು. ಸೊ ನನಗೆ ಈ ಥರ ಗೋಲ್ಡ್ ಬಗ್ಗೆ ನೋಡೋದು, ತಿಳ್ಕೊಳ್ಳೋದು
ಖುಷಿ ಆಗುತ್ತೆ. ತೊಗೊಳ್ಳದೇ ಇದ್ರೂ ಪರವಾಗಿಲ್ಲ. ನಾನು ಲಾಸ್ಟ್ 2 ಟೈಮ್ಸ್ ಹೋದಾಗ ತೊಗೊಂಡೇ ಇರಲಿಲ್ಲ. ಇದು ನನ್ನ 3rd ಟೈಮು. ಅದು ಕೂಡ ಆ್ಯನಿವರ್ಸರಿ ಹತ್ತಿರ ಹೋಗಿದ್ವಲ್ಲ ಅಂದ್ಬಿಟ್ಟು ರಾಜೇಶು ಕೊಡಿಸಿದ್ದು. ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಟಾಪ್ಸ್ ಅಂತ ಇತ್ತು ನೋಡಿ, ತುಂಬ ಅಗಲ ಇತ್ತು. ಇನ್ನು ಸ್ವಲ್ಪ ಚಿಕ್ಕದಿದ್ದರೆ ನಾನು ಅದನ್ನೇ ತೊಗೊಳ್ತಾ ಇದ್ದೆ. ಡೈಲಿ ವೇರ್ಗೆ ಅದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಆದರೆ ನಾನೇನು ಇವಾಗಲೇ ಡೈಲಿ ವೇರ್ ಮಾಡೋದಿಲ್ಲ, ಆಫ್ಟರ್ ಸಮ್ ಇಯರ್ಸ್ ಅಷ್ಟೇ. ಅದಕ್ಕೆ ರಾಜೇಶ ಆಮೇಲೆ ತೊಗೊಳ್ಳುವಂತೆ, ಈಗ ಸದ್ಯಕ್ಕೆ ನೀನು ಇವಾಗ ಏನು ಹಾಕ್ತೀಯೋ ಅದನ್ನು ತೊಗೋ ಅಂತ ಹೇಳಿದ್ರು. ಸೊ ಇದು ಹೀಗೆ ಕಾಣುತ್ತೆ ನೋಡಿ, ಅಗ್ಲಕ್ಕೆ ಚೆನ್ನಾಗಿ ಕಾಣುತ್ತೆ. ಹ್ಯಾಂಗಿಂಗ್ ಅಲ್ಲ, ಜಸ್ಟ್ ಲೈಕ್ ಟಾಪ್ ಇದೆ. ಬೆಳಿಗ್ಗೆ ಒಣಗಾಕಿದ್ದಂಥ ಬಟ್ಟೆ ಎಲ್ಲ ಕೂಡ ಒಣಗಿದೆ. ಈಗ ಮಧ್ಯಾಹ್ನ ಆಗ್ತಾ ಇದೆ. ಸೊ ತೆಗೆದುಬಿಡೋಣ ಅಂತ ಹೇಳ್ಬಿಟ್ಟು, ಮಳೆ ಯಾವಾಗ ಬರುತ್ತೋ ಹೇಳೋದಕ್ಕೆ ಆಗೋದಿಲ್ಲ. ಕೆಲವೊಂದು ನಾವು ಟವಲ್ಸ್ ಹಾಕಿರ್ತೀವಿ, ಟವಲ್ಸ್ ಏನು ಮಡಚಿಡೋದಿಲ್ಲ, ಬಟ್ ಬೇರೆದೆಲ್ಲನೂ ಕೂಡ ಮಡಚಿ ಎತ್ತಿರ್ತಾ ಇದ್ದೀನಿ. ಒಳಗಡೆ ಸಖತ್ತು ಶಕೆ ಇದೆ ಸ್ನೇಹಿತರೆ. ಇಲ್ಲಿಂದ ಎಳ್ಕೊಂಡು ಹೋಗ್ಬಿಟ್ಟು ಕೂತ್ಕೊಂಡು ಟಿ ವಿ ನೋಡ್ತಾ ನಾನು ಮಡಿಸ್ತಾ ಇದ್ದೆ. ಬಟ್ ಹೊರಗಡೆ ಇರೋ ಅಷ್ಟು ಗಾಳಿ, ಒಳಗಡೆ ಶಕೆ. ಅದಕ್ಕೆ ಇಲ್ಲೇ ನಿಂತ್ಕೊಂಡು ಇವತ್ತು ಮಡಚ್ತಾ ಇದ್ದೀನಿ. ಮಡಚಿ ಎಲ್ಲನೂ ಸಾರ್ಟ್ ಮಾಡಿಬಿಟ್ಟು ಆಮೇಲೆ ಹೋಗ್ಬಿಟ್ಟು ಎತ್ತಿಟ್ಕೊಳ್ಳೋಣ ಅಂಥೇಳಿ. ಸೊ ಇವತ್ತಿನ ವಿಡಿಯೋ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್ ಸ್ನೇಹಿತರೆ.